ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಪರವಾಗಿ ಮತ್ತು ಕೆರೂರ ಗ್ರಾಮಸ್ಥರ ಪರವಾಗಿ 2023-2024 ಚುನಾವಣೆಯಲ್ಲಿ ಚಿಕ್ಕೋಡಿ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿರುವ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ತಮ್ಮ ಪಕ್ಷದ ಪ್ರಚಾರಕ್ಕಾಗಿ ತಮ್ಮ ಕ್ಷೇತ್ರದಲ್ಲಿ ತಮ್ಮ ಪಕ್ಷದ ಪರವಾಗಿ ಪ್ರಚಾರ ಮಾಡಿದ ವಿಧಾನ ಪರಿಷತ್ ಸದಸ್ಯರು ಹಾಗೂ ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿಗಳಾದ ಸನ್ಮಾನ್ಯ ಶ್ರೀ ಪ್ರಕಾಶ ಹುಕ್ಕೇರಿ ಮತ್ತು ಚಿಕ್ಕೋಡಿ ಮತ್ತು ಸದಲಗ ಮತಕ್ಷೇತ್ರದ ಶಾಸಕರು ಸನ್ಮಾನ್ಯ ಶ್ರೀ ಗಣೇಶ ಹುಕ್ಕೇರಿಯವರಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ವೀರೇಂದ್ರ ಆರ್ ಪಾಟೀಲ್, ಉಪಾಧ್ಯಕ್ಷರು ಶ್ರೀದೇವಿ ಕೋತ್, ವಿಠಲ್ ವಾಳ್ಳಕೆ, ಶಿವಾನಂದ ಸತ್ಯಪ್ಪ ಸಂಕೇಶ್ವರಿ, ಮಹೇಶ್ ರಾಮಗೌಡ ಪಾಟೀಲ್, ಚಿದಾನಂದ ಬಾಬು ಮಾಳಿ, ಸುರೇಶ ಶಿದಪ್ಪ ಬಾಡಾಕರ್ ಇನ್ನಿತರರು ಉಪಸ್ಥಿತರಿದ್ದರು. ವಾರ್ಡ್ ನಂಬರ್ 5 ರೀ, ಕೆರೂರು ಗ್ರಾಮ ಪಂಚಾಯತಿ ಸ್ವಲ್ಪ ಐದು ಆಚೆ ಬಂದ್ರಿ. ಈಗ ಪ್ರಿಯಾಂಕಾ ಜಾರಕಿಹೊಳಿ ಭಾಳ ಕಷ್ಟ ತಿಂದು ನಾವು ಆಕೆಗೆ ಆಯ್ಕೆ ಮಾಡಿಕೊಟ್ಟೆವು. ಅದರಿಂದ ನಮ್ಗೆ ಪ್ರಕಾಶಣ್ಣ ಹುಕ್ಕೇರಿ, ಗಣೇಶಣ್ಣ ಹುಕ್ಕೇರಿ, ನಮ್ಮ ಮಲ್ಲಿಕಾರ್ಜುನ ಪಾಟೀಲ್, ಇಂಗ್ಲಂಡ್ ಪಾಟೀಲ್, ನಾವೆಲ್ಲ ಮೆಂಬರ್ಗಳು 31 ಮಂದಿ ಸದಸ್ಯರು ಕಾಂಗ್ರೆಸ್ ಎಲ್ಲ ಮೆಂಬರ್ಗಳು ಕಟ್ಟುವಾಗಿ ದುಡಿದು ಆಯ್ತು ತಂದೆವು. ಅಷ್ಟು ಹೇಳುವಷ್ಟು ನಮ್ಗೆ ಅವಕಾಶ ಸಿಕ್ಕಿಲ್ಲ. ಏಕೋ ಎಲ್ಲಿ ಮಿಕ್ಸ್ ಆಯ್ತು ಆಮೇಲೆ ಕೋರ್ಟ್ ರೇಡ್ ಆಗಬೇಕಾಗಿತ್ತು, ಆಗಿಲ್ಲ. ಸರಿ ಬಂದಂಗೆ ಆಗೈತಿ. ಅವ್ರಿಗೆ 100-200 ಓಟ್ ಹೆಚ್ಚಾದರೂ ನಮ್ಗೆ ಮಾನ್ನ ಚಿಕ್ಕೋಡಿ ಎಂಪಿ ಕ್ಷೇತ್ರದ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರು ಇವರಿಗೆ ನಮ್ಮ ಕೆರೂರು ಗ್ರಾಮ ಪಂಚಾಯತಿಗೆ ಅಭಿನಂದನೆ ಸಲ್ಲಿಸ್ತೇವೆ. ಮತ್ತು ನಮ್ಮ ಕ್ಷೇತ್ರದ ಚಿಕ್ಕೋಡಿ ಸದಲಗ ಮತಕ್ಷೇತ್ರದ ಶಾಸಕರಾದಂಥ ಗಣೇಶಣ್ಣ ಹುಕ್ಕೇರಿ ಹಾಗೂ ಪ್ರಕಾಶಣ್ಣ ಹುಕ್ಕೇರಿಯನ್ನು ಹೆಚ್ಚಿನ ಅಭಿವೃದ್ಧಿ ಕ್ಷೇತ್ರವನ್ನಾಗಿ ಚಿಕ್ಕೋಡಿ ಕ್ಷೇತ್ರವನ್ನು ಮಾಡಿರ್ತಾರೆ. ಅವರಿಗೂ ಕೂಡ ನಮ್ಮ ಕೆರೂರು ಪಂಚಾಯತ್ ವತಿಯಿಂದ ಅಭಿನಂದನೆ ಸಲ್ಲಿಸುತ್ತೇವೆ.